3,000 ಜನಕ್ಕೆ ಊಟ ಇದೆ. ಮಟನ್ನು, ಗೋಟಿ, ಚಿಕನ್ನು, ಫಿಶು, ಕಬಾಬು, ಮುದ್ದೆ. ಸೊ ಇದು ಬಂದು 2,500 ಜನಕ್ಕೆ ಚಿಲ್ಲಿ ಚಿಕನ್ ಮಾಡ್ತಾ ಇರುವಂಥದ್ದು. ಸೊ ಬನ್ನಿ ಈಗ ಚಿಕನ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದಾರೆ. ಇದು ಚಿಲ್ಲಿ ಚಿಕನ್ 2,000 ಜನಕ್ಕೆ. ಇದು ಅರಿಶಿನ ಪುಡಿ ಹಾಕಿದೀವಿ, ನೀರ್ ಹಾಕಿದೀವಿ, ಕರ್ಬೇವಿನ ಸೊಪ್ಪು ಹಾಕಿದೀವಿ. ಸಪ್ಪೆ ಬೇಯಿಸ್ಕೊಂಡು ಆಮೇಲೆ ಮಸಾಲ ಕೊಟ್ಟು ಫ್ರೈ ಮಾಡ್ತಿದ್ವಿ. ಈಗ ಎಲ್ಲವೂ ಕೂಡ ವಾಶ್ ಆಗಿದೆ. ಈಗ ವಾಶ್ ಆಗಿರುವಂಥದ್ದನ್ನ ಇವರು ಕವರಲ್ಲಿ ತಂದಿರುವಂಥದ್ದು ಇದು. ಸೊ ನೋಡಿ ಈಗ ಏನು ಕರ್ಬೇವಿನ ಸೊಪ್ಪು ಮತ್ತೆ ಅರಿಶಿನದ ಪುಡಿ ಎಲ್ಲ ಹಾಕಿದ್ದಾರೆ. ಅದಕ್ಕೆ ಈಗ ಎಲ್ಲಾನು ಫಿಲ್ ಮಾಡ್ತಾ ಇದ್ದಾರೆ. ಚಿಕನ್ ಹಾಕಿದೀವಿ ಈಗ. ಸೊ ಒನ್ಸು ಎಲ್ಲವೂ ಕೂಡ ಈಗ ಫಿಲ್ ಆಗ್ತಾ ಇದೆ. ಸೊ ನೋಡಿ ಈಗ ಎಲ್ಲ ಫಿಲ್ ಆಗಿರುವಂಥದ್ದು ಇದು. ಹಾಗೇನೆ 2,500 ಜನಕ್ಕೆ ಒಂದೇ ಕಡೆ ಮಾಡಿದ್ರೆ ಆಗಲ್ಲ ಅಂದ್ಬಿಟ್ಟು ದೊಡ್ಡ ಬೇಸನಲ್ಲಿ ಮಾಡ್ತಾ ಇರುವಂಥದ್ದು ಇದು. ಸೊ 2 ಕಡೆ ಮಾಡ್ತಾ ಇದ್ದಾರೆ. ಇದು ಬಂದು ಒಂದು ಕಡೆ ಮಾಡ್ತಾ ಇರುವಂಥದ್ದು ಮತ್ತೆ ಇನ್ನೊಂದು ಕಡೆ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಚಿಕನ್ ಎಲ್ಲ ಎಷ್ಟು ಇದೆ ಅಂತ. ಸೊ ನಾನು ಕೂಡ ಈಗ ಒಂದೇ ಕಡೆ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಇನ್ನೊಂದು ಕಡೆ ಮಾಡ್ತಾ ಇರುವಂಥದ್ದು ಇದು. ಜಸ್ಟ್ ಹಾಫ್ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ 2 ಕಡೆ ಮಾಡ್ತಾ ಇರುವಂಥದ್ದು. ಸೊ ನೋಡಿ ಯಾವ ಥರ ಈಗ ಚಿಕನ್ನು ಎಲ್ಲ ನೀಟಾಗಿ ಹಾಫ್ ಬಾಯ್ಲ್ ಬೇಯಿಸ್ಕೊತಾ ಇದ್ದಾರೆ ಅಂತ. ಈ ಥರ 2 ಕಡೆ ಹಾಫ್ ಬಾಯ್ಲ್ ಮಾಡಾದ್ಮೇಲೆ ಒಂದೇ ಕಡೆ ಆಮೇಲೆ ನೀಟಾಗಿ ಅದಕ್ಕೆ ಮಸಾಲೆ ಹಾಕಿ ಫ್ರೈ ಮಾಡುವಂಥದ್ದು. ಸೊ ನೋಡಿ ಇದು ಬಂದು 200 kg ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಚಿಲ್ಲಿ ಚಿಕನ್ಗೆ. ಸೊ ಇದು ಬಂದು ಏನು ಎಲ್ಲ ಈಗ ಬಾಯ್ಲ್ ಆಗಿದೆ. ಸೊ ಈಗ ಬನ್ನಿ ಯಾವ ಥರ ಈಗ ಮಸಾಲ ಎಲ್ಲ ಹಾಕೊಂಡು ಆ ಥರ ಫ್ರೈ ಮಾಡ್ಕೋತಾರೆ ಅಂತ ತೋರಿಸ್ಕೊಡ್ತೀನಿ. ಇದು ಚಿಲ್ಲಿ ಚಿಕನ್ ಮಾಡೋಕೆ ಇದು 5 ಲೀಟರ್ ಆಯಿಲ್ ಹಾಕಿದ್ದಾರೆ. ಐಟಮ್ ಮಾಡ್ತಿರೋ ಇದು ಬಂದು 1.5 kg ಅಷ್ಟು ಗ್ರೀನ್ ಚಿಲ್ಲಿ ಬೆಳೆಸ್ತಾ ಇರುವಂತದ್ದು ಚಿಲ್ಲಿ ಚಿಕನ್ಗೆ. ನೋಡಿ ಫ್ರೆಂಡ್ಸ್, ಈಗ 1.5 ಇಂದ 2 kg ಅಷ್ಟು ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದಾರೆ. ಇದು ಬಂದು 2,500 ಇಂದ 3,000 ಜನಕ್ಕೆ ಚಿಲ್ಲಿ ಚಿಕನ್ ಮಾಡ್ತಾ ಇರುವಂತದ್ದು. ಹಾಗೇನೆ ಫ್ರೈ ಮಾಡೋಕ್ಕೆ ಏನೇನು ಐಟಮ್ ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು, ಹಾಗೆ ಕೊತ್ತಂಬರಿ ಸೊಪ್ಪು ಇರ್ಬೋದು, ಕರಿಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪು ಇವೆಲ್ಲವನ್ನು ಕೂಡ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಏನು ಮಸಾಲ ಫ್ರೈ ಮಾಡೋಕ್ಕೆ ಐಟಮ್ಗಳೆಲ್ಲ ಬೇಕು ಒಂದು ಅರ್ಧ kg ಆಗ್ತದ್ರಿ. 2 ಅರ್ಧ kg ಬರುತ್ತೆ. 1.5 kg ರುಬ್ಬರೆ ಮೆಣಸಿನಕಾಯಿ, ಬೆಳ್ಳುಳ್ಳಿ ಪೇಸ್ಟ್ 1 kg, ಕ್ಯಾಪ್ಸಿಕಮ್ 15 kg ಕ್ಯಾಪ್ಸಿಕಮ್ ಹಾಕ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ. 1 ಬಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಈಗ ನೀಟಾಗಿ ಫ್ರೈ ಮಾಡ್ಕೊತಾ ಇರುವಂಥದ್ದು. ಈಗೇನೆ ಒಂದು 10 ರಿಂದ 15 ನಿಮಿಷ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಬಂದು ಒಂದು ಆನಿಯನ್ ಹಾಕುವಂಥದ್ದು ಹಾಕಿದರೆ. ಚಿಲ್ಲಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲವೂ ಕೂಡ ಸ್ವಲ್ಪ ಬ್ರೌನ್ ಕಲರ್, ರೆಡ್ ಕಲರ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀಟಾಗಿ ಈ ತರ ಫ್ರೈ ಮಾಡ್ಕೋಬೇಕು. ಆಮೇಲೆ ಎಲ್ಲ ಐಟಮ್ ಹಾಕುವಂಥದ್ದು, ಬೇರೆ ಐಟಮ್. ಇದು ಏನು ಕ್ಯಾಪ್ಸಿಕಮ್ ರೆಡಿ ಮಾಡ್ಕೊಂಡಿದ್ರೆ ಈಗ ಹಾಕ್ತಾ ಇದಾರೆ. ಚಿಲ್ಲಿ ಚಿಕನ್ ಹಾಕ್ತಾ ಇರುವಂತದ್ದು ಇದು. ಎಷ್ಟು ಕೆಜಿ ಸರ್ ಇದು? 15 kg ಕ್ಯಾಪ್ಸಿಕಮ್ ಹಾಕ್ತಾ ಇರುವಂತದ್ದು. ಆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಚಿಲ್ಲಿ ಚಿಕನ್ಗೆ. ಕ್ಯಾಪ್ಸಿಕಮ್ ಬಂದು ನೀಟಾಗಿ ಉದ್ದುದ್ದಾಗಿ ಈ ತರ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾರೆ. ನೀಟಾಗಿ ಫ್ರೈ ಮಾಡ್ಕೊತಾರೆ. ನೋಡಿ ಯಾವ ತರ ಫ್ರೈ ಮಾಡ್ತಾ ಇದಾರೆ ಅಂತ. ಎಲ್ಲವೂ ಕೂಡ ನೀಟಾಗಿ ಬ್ರೌನ್ ಕಲರ್ ಬರುತ್ತಾರೆ. ನೀಟಾಗಿ ಫ್ರೈ ಆಗ್ಬೇಕು. ಹಂಗಾಗಿ ನೀಟಾಗಿ ಫ್ರೈ ಮಾಡ್ಬೇಕಾರೆ. ನೋಡಿ ಫ್ರೆಂಡ್ಸ್, ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕತಾ ಇರುವಂತದ್ದು ಇದು. ಅದೇನು ಎಲ್ಲ ಕ್ಯಾಪ್ಸಿಕಮ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದಾರೆ. ಅದು ನೀಟಾಗಿ ಫ್ರೈ ಆಗಿ ಮತ್ತೆ ಉಪ್ಪೆಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಹಾಕಿರುವಂತದ್ದು ಇದು ಈಗ. ಆಮೇಲೆ ಫೈನಲ್ ಆಗಿ ಬೇಯಿಸಬೇಕು, ಸಾಲ್ಟ್ ಹಾಕೋತಾರೆ ಬೇಕಾದ್ರೆ ರುಚಿಗೆ ತಕ್ಕಷ್ಟು. ಈಗ ಬಂದು ಚಿಲ್ಲಿ ಸಾಸ್ ಹಾಕೋತಾ ಇದ್ದಾರೆ. ಇದು ಬಂದು 10 ಲೀಟರ್ ಹಾಕೋತಾ ಇದ್ದಾರೆ. ಒಂದೊಂದು ಬಾಟ್ಲೂ ಹಾಫ್ ಲೀಟರ್ ಬಾಟ್ಲುಗಳು ಇದು. ಈ ಒಂದು ಚಿಲ್ಲಿ ಸಾಸ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಒಂದು ಚಿಲ್ಲಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕೋತಾ ಇದ್ದಾರೆ.
ಸೊ ಇದು ಬಂದು ಈಗ ದೊಡ್ಡದಾಗಿ ಮಾಡ್ತಾ ಇರೋದ್ರಿಂದ ಇದು ಚಿಲ್ಲಿ ಸಾಸು ತುಂಬ ಜಾಸ್ತಿ ಬೇಕಾಗುತ್ತೆ, ಅದರಿಂದ ಇವರು ಜಾಸ್ತಿನೇ ಹಾಕೋತಾ ಇದ್ದಾರೆ. ಸೊ ನೋಡಿ ಯಾವ ಥರ ಹಾಕೋತಾ ಇದ್ದಾರೆ ಅಂತ. ಇದನ್ನೆಲ್ಲ ಹಾಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋತಾರೆ. ಇದಾದ ನಂತರ ಸೋಯಾ ಸಾಸ್ ಎಷ್ಟು ಬೇಕು, ಒಂದು 3 ರಿಂದ 4 ಲೀಟ್ರ್ ಸೋಯಾ ಸಾಸ್ ಹಾಕೋತಾರೆ. ಇದು ಏನು ನೋಡ್ತಾ ಇದ್ದೀರಿ, ಇದು ಬಂದು ಚಿಲ್ಲಿ ಸಾಸು ಮತ್ತು ಹಾಗೆಯೇ ಸೋಯಾ ಸಾಸ್. ಒಂದು ಹಾಕೋ ತರುವಂಥದ್ದು ನೋಡಿ. ನೋಡಿ ಈಗ 10 ಲೀಟ್ರ್ ಚಿಲ್ಲಿ ಸಾಸ್ ಹಾಕೊಂಡಾಗಿದೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದಾರೆ. ಒಂದು 3 ಲೀಟ್ರ್ ಸೋಯಾ ಸಾಸ್ ಹಾಕೋತಾ ಇರುವಂಥದ್ದು ಇದು. ಸೊ ನೋಡಿ ಈಗ ಸೋಯಾ ಸಾಸು ಎಲ್ಲ ನೀಟಾಗಿ ಬೇಯಬೇಕು, ಸೊ ಅದಕ್ಕೋಸ್ಕರ ಹಾಕೋತಾ ಇದ್ದಾರೆ. ಇದೆಲ್ಲನೂ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾರೆ. ಒನ್ಸ್ ಇದೆಲ್ಲ ಫ್ರೈ ಆದಮೇಲೆ ಈಗ ಏನು ಚಿಕನ್ ಹಾಫ್ ಬಾಯ್ಲ್ ಆಗಿದೆ ಅದನ್ನು ಹಾಕೋತಾರೆ. ಬನ್ನಿ ಯಾವ ಥರ ಹಾಕೋತಾರೆ ಅಂತ. ಏನು ಎಲ್ಲ ಚಿಲ್ಲಿ ಚಿಕನ್ಗೆಲ್ಲ ಫ್ರೈ ಆಗಿದೆ, ಈಗ ಚಿಕನ್ ಹಾಕ್ತಾ ಇದ್ದಾರೆ. ನೋಡಿ ಈಗ ಚಿಕನ್ ಹಾಕ್ತಾ ಇರುವಂತದ್ದು ಇದು. ನೋಡಿ ಫ್ರೆಂಡ್ಸ್, ಈಗ ಏನ್ ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನ ಏನ್ ಮಸಾಲ ರೆಡಿ ಮಾಡ್ಕೊಂಡಿದ್ರು, ಅದಕ್ಕೆ ಈಗ ಚಿಲ್ಲಿ ಚಿಕನ್ಗೆ ರೆಡಿ ಮಾಡ್ತಾ ಇರುವಂತದ್ದು ಇದು. ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಬಂದು ಒಂದೇ ಕಡೆ ಮಾಡ್ತಾ ಇರುವಂಥದ್ದು. ಸೊ ಏನು 2 ಕಡೆ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ರು 100 kg ಮತ್ತು 100 kg, ಇದು ಟೋಟಲ್ಲು 200 kgಗೆ ಮಾಡ್ತಾ ಇರುವಂಥದ್ದು. ಸೊ ನೋಡಿ ಈಗ ಯಾವ ಥರ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಅಂತ. ಸೊ ಏನು ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಫ್ರೈ ಆಗಿತ್ತು, ಅದು ಮತ್ತು ಹಾಫ್ ಬಾಯ್ಲ್ ಆಗಿರುವಂಥ ಚಿಕನ್ನು ನೀಟಾಗಿ ಎಲ್ಲ ಹೊಂದಿಕೊಂಡು ಹೊಂದಬೇಕು. ಸೊ ಹಾಗಾಗಿ ಈಗ ಒಂದು ಕಮ್ಮಿ ಉರಿಯಲ್ಲೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಏನು ಕೆಳಗಡೆ ಎಲ್ಲ ಚಿಕನ್ ಇದೆ ಅದೆಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಆಗ ಮಾತ್ರ ಆ ಮಸಾಲ ಎಲ್ಲ ನೀಟಾಗಿ ಒಂದಕ್ಕೊಂದು ನೀಟಾಗಿ ಹಿಡಿಯುವಂಥದ್ದು. ಸೊ ನೋಡಿ ಒಬ್ಬರು ಆಗಲ್ಲ ಅಂದ್ಬಿಟ್ಟು ಈಗ ಇಬ್ಬರು ಕೂಡ ಏನು ಪರಾಟದಲ್ಲಿ ಈಗ ಮಿಕ್ಸ್ ಮಾಡ್ತಾ ಇರುವಂಥದ್ದು ಇದು. ಇಬ್ರು ಕೂಡ ಯಾವ ತರ ಚಿಲ್ಲಿ ಚಿಕನ್ಗೆ ಯಾವ್ದು ಮಿಕ್ಸ್ ಮಾಡ್ತಾ ಇರುವಂತದ್ದು ಮಸಾಲ ಮತ್ತೆ ಹಾಫ್ ಫ್ರೈ ಮಾಡಿ ಇಟ್ಕೊಂಡಿದ್ದು ಚಿಕನ್ ನ 2 ಮಿಕ್ಸ್ ಮಾಡ್ತಾ ಇರುವಂತದ್ದು. ಏನ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ, ಇದು ಶುರು ಮಾಡಕ್ಕೆ ತಗೊಂಡ್ ಹೋಗ್ತಾ ಇರುವಂತದ್ದು ಇದು. ನೋಡಿ ಫ್ರೆಂಡ್ಸ್, ಈಗ ಚಿಲ್ಲಿ ಚಿಕನ್ ರೆಡಿ ಆಗಿದೆ, ಎತ್ಕೋತಾ ಇದಾರೆ ಬಡಸಲಿಕ್ಕೆ, ಸರ್ವ್ ಮಾಡಕ್ಕೆ ರೆಡಿ ಆಗಿರುವಂತದ್ದು ಇದು. ತಗೊಂಡೋಗ್ತಾ ಇದಾರೆ ಈಗ. ಇಲ್ಲಿ ಮತ್ತೆ 2 ಬೇಸನಲ್ಲಿ ಇರುವಂತದ್ದು. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಯಾವ ಥರ ಒಂದು ಚಿಲ್ಲಿ ಚಿಕನ್ ಒಳ್ಳೆ ಟೇಸ್ಟಿಯಾಗಿ ಮಾಡೋದು ಅಂತ. ಸೊ ಇವರೆಲ್ಲ ಮಾಡಿರುವಂಥದ್ದು ಒಂದು ನಾಟಿ ಸ್ಟೈಲಲ್ಲೇ ಮಾಡಿರುವಂಥದ್ದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಗಮಂಗಲ ತಾಲೂಕು ಬೆಣ್ಣೆಮೂಲೆ ಹೋಬಳಿ ಅಲಿಸರೆ ಕೊಪ್ಪಳು ನಾರಾಯಣ ಭಟ್ರು ಅವರು ಇಲ್ಲಿ ಒಂದು ಬೀರುಟ ಕಾರ್ಯಕ್ರಮ ಇದೆ. ಇಲ್ಲಿ ಹಮ್ಮಿಕೊಂಡಿರೋ 2,500-3,000 ಜನಕ್ಕೆ ಊಟ ಇದೆ. ಮಟನ್ನು, ಗೋಟಿ, ಚಿಕನ್ನು, ಫಿಶು, ಕಬಾಬು, ಮುದ್ದೆ, ರೈಸು ಎಲ್ಲ ಮಾಡಿದ್ದೀವಿ. ಇಲ್ಲಿ ಈರುಳ್ಳಿ, ಸಾಲಿಡು ಎಲ್ಲ ಸಿಗ್ತಾ ಇದೆ ನಮ್ಮ ಹೋಟ್ಲುಗಳು. ಆದ್ದರಿಂದ ಇಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.